ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿ. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಧನ್ಯರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಕರೆಕ್ಟ್. ಬರೀ ಅಷ್ಟೇ ಅಲ್ಲ, ಅದು ಇದು ಮುಂದಿದೆ ಮತ್ತೆ. ಹೌದು 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 ಹೌದು. ಈಗ ನಾವು ಎಷ್ಟು ಇದ್ರೊಳಗೆ ಡೀಪ್ ಹೋಗ್ತೇವೆ ನೋಡ್ರಿ, ಹೌದು. ಅಷ್ಟು ನಮಗ ವಿಸ್ತಾರವಾಗಿ ಸಿಗ್ತಾವ್ರಿ. ಎಲ್ಲ ರೆಕಾರ್ಡ್ ಎಲ್ಲ ಸಿಗ್ತಾವ್ರಿ. ಸಮುದ್ರಕ್ಕೆ ಆಳಕ್ಕಾಳಕ್ಕೆ ಇಳಿದಂಗೆ ಮುತ್ತುಗಳು ಸಿಗ್ತಾವ ಅಂತಾರಲ್ಲ, ಅದೇ ತರ ಆಧ್ಯಾತ್ಮಿಕ ಅಂದ್ರು ಅದೇ ತರ. ಮತ್ತೆ ಆಳಕ್ ಕೊನೆನೇ ಇಲ್ಲ. ಆಳಕ್ಕೆ ಇಲ್ಲ. ಹೋಗ್ತಾನೆ ಇರುತ್ತೆ ಸಮುದ್ರ. ಆಳ ಅನ್ನೋದು ಇಲ್ಲೇ ಇಲ್ಲ. ಹೌದು, ಹುಡುಕ್ತಾನೆ ಇರ್ಬೇಕು ಅದನ್ನ, ಆಳನ್ನ. ಆದ್ರ ಆ ಸಮುದ್ರದ ಆಳಕ್ಕೆ ಇಳಿದು ಮುತ್ತು ರತ್ನ ತಗೋಬೇಕಾದ್ರೆ ಪಡೋ ಕಷ್ಟ ತುಂಬಾ ಇದೆ. ಇದೆ, ತುಂಬಾ ಇದೆ. ಅನುಭವ ತುಂಬಾ ಕಷ್ಟನ ಪಡ್ಬೇಕು, ಅಷ್ಟು ನಾವು ಸ್ಟ್ರಾಂಗ್ ಆಗ್ಬೇಕು. ಹೌದು. ಎಲ್ಲ ಕಡೆಯಿಂದ, ಅಷ್ಟು ಆಳಕ್ಕೆ ಅಕ್ಕಪಕ್ಕದಲ್ಲಿ, ಸಮಾಜದಲ್ಲಿ, ಬಂಧು ಬಳಗದಲ್ಲಿ, ಎಲ್ಲದ ಕಡೆಯಿಂದ ನಮಗೆ ಸ್ವಲ್ಪ ತೊಂದರೆಗಳು ಬರುತ್ತೆ. ಎಲ್ಲದೂ ಫೇಸ್ ಮಾಡೋಕೆ ಸ್ವಲ್ಪ ನಾವು ಸ್ಟ್ರಾಂಗ್ ಆಗ್ಬೇಕಾಗತ್ತೆ. ಅದಕ್ಕೆ ಭಗವಂತನ ಕರುಣೆನೇ ಇರಬೇಕು. ಇರುತ್ತೆ. ಅದಕ್ಕೆ ಭಗವಂತ ಮೇಲೆ ನಮ್ ನಂಬಿಕೆ ನಂಬಿಕೆ ಇರ್ಬೇಕು. ಹೇಳ್ತಾರೆ ಮುಂದೆ ಗುರಿ ಹಿಂದೆ ಗುರು ಇರ್ಬೇಕಂತೆ. ಆ ಗುರು ಯಾರು ಅನ್ನೋದು ಮುಖ್ಯ, ಅದ್ರ ಜೊತೆಗೆ ಮುಂದೆ ನಮ್ ಗುರಿ ಏನದ ಅನ್ನೋದನ್ನು ಬಹಳ ಮುಖ್ಯ. ಅದು ಗುರಿನೂ ಒಳ್ಳೇದಾಗಿರ್ಬೇಕು. ನಮ್ ಗುರಿ ಒಳ್ಳೇದಿದ್ರೆ ಗುರು ಒಳ್ಳೆ ದಾರಿ ತೋರಿಸ್ತಾರೆ. ಪ್ರತಿಯೊಂದು ದಾರಿಗೂ ಒಬ್ಬರು ಗುರು ಇದ್ದೇ ಇರ್ತಾರ್ರಿ. ನಾವು ದುಷ್ಟ ದಾರಿ ಹಿಡಿದ್ರೆ ಆ ಗುರುಗೆ ನಾವು ಹೇಳ್ಬಾರ್ದು, ಗುರು ಹಿಂಗ್ ತೋರಿಸಿದ್ರಂತ ಅನ್ಬಾರ್ದು. ಹೌದು ಹೌದು. ಒಳ್ಳೆ ಮಾರ್ಗ ಹಿಡ್ಕೊಂಡು ಹೋದ್ರೆ ನಾವು ಗುರು ಒಳ್ಳೆ ದಾರಿನ ತೋರಿಸ್ತಾರೆ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಇದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಹೌದು, ಸರ್ವಜ್ಞನ ಒಂದು ವಚನದಲ್ಲಿ ಬರುತ್ತೆ. ಸರ್ವಜ್ಞ ವಚನದೊಳಗೂ ಭಾಳ ಬರ್ತಾವ್ರಿ ಇಂಥವು. ಈ ನಾವು ಈ ಭಗವದ್ಗೀತಾದಾಗ ಏನ್ ಓದ್ತೇವಲ್ರಿ, ಇವೆಲ್ಲ ಸರ್ವಜ್ಞನ ವಚನದೊಳಗೂ ಬರ್ತಾವ್ರಿ. ಎಲ್ಲ ಬರ್ತಾವ್ರಿ ಅವು. ಅವಪ್ಪ ನಾವು ಅದ್ರೊಳಗೆ ಹೋಗ್ಬಿಟ್ರೆ ನಮಗೆಲ್ಲ ಸಿಗ್ತಾವ್ರಿ ಅವು. ಈಗ ಗುರುಗಳು ಅಂತ ಬಂದಾಗ ನೀವು ಹೇಳಿದ್ರೆ ನಾನು ಬರೀ SSLC ಅಂತ, ಬಟ್ ಆವಾಗಿನ SSLC ಇರೋ ವ್ಯಾಲ್ಯೂ ಈಗಿನ SSLC ಇಲ್ಲ. ಆವಾಗಿನ ನಿಮ್ಮ ಗುರುಗಳೆಲ್ಲ ಹೇಗಿದ್ರು? ತುಂಬಾ ನಯವಿನಯ ಆಗ ಗುರುಗಳಲ್ಲಿ. ಮತ್ತೆ ನಮಗೆ ಗುರು ಅಂದ್ರೆ ಭಯಭಕ್ತಿ ಜಾಸ್ತಿ ಇತ್ತವಾಗ. ಅಯ್ಯೋ ಗುರುಗಳು ಬಂದ್ರೆ ಯಾರು ಎದ್ ನಿಂತ್ಕೊ, ಈಗ ಹೇಳ್ತಾರೆ ಗುರುಗಳು ಬರ್ತಾ ಇದ್ದಾರೆ ಎದ್ ನಿಂತ್ಕೊಳ್ಳಿ ಅಂತ. ಆಗ ನಮ್ಗೆ ಹೇಳೋದೇ ಬೇಡ, ಆಟೋಮೆಟಿಕ್ಲಿ ನಾವು ಎದ್ ನಿಂತ್ಕೊಂಡಿದ್ವಿ. ಮತ್ತೆ ನಮಸ್ಕಾರ ಮಾಡ್ತಾ ಇದ್ವಿ. ಗುರುಗಳು ಎದುರಿಗೆ ಬಂದ್ರೆ ಒಂದು ಏನೋ ಅವ್ರಿಗೆ ಮಾತಾಡ್ಸ್ಬೇಕೋ ಬೇಡವಾ, ಅವ್ರು ದೊಡ್ಡವರು ಅನ್ನೋ ಒಂದು ಭಕ್ತಿ ನಮ್ಮಲ್ಲಿ ಇರುತ್ತೆ. ಈ ತರ ಈಗಿನ ಕಾಲದಲ್ಲಿ ಆ ತರ ಗುರುಗಳು ಸಿಗೋದು ಸ್ವಲ್ಪ ಕಡಿಮೆ. ಮತ್ತೆ ಮಕ್ಕಳಲ್ಲಿ ಆ ತರ ಭಯ ಭಕ್ತಿನೂ ಕಡಿಮೆ. ಈಗ ರೋಡಲ್ಲಿ ಎಲ್ಲಾದ್ರೂ ಕಂಡ್ರೆ ಹಾಯ್ ಟೀಚರ್ ಅಂತ ಮಾತಾಡ್ತಾರೆ. ಇಲ್ವೇ ಇಲ್ಲ ಬಿಡಿ, ಇವಾಗ ಕಡಿಮೆ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲ, ಇಲ್ವೇನೇ ಇಲ್ಲ. ಟೀಚರ್ಸ್ ಡೇ ಅಂತಂದ್ರು ಅದೇನ್ ಅವಾಗ ತುಂಬಾ ಭಯ ಭಕ್ತಿ. ಮತ್ತೆ ಕಲಿಸುವ ಗುರುಗಳು ಅದೇ ಭಕ್ತಿಯಿಂದ ನಮಗ್ ಕಲಿಸ್ತಾ ಇದ್ರು. ಈ ಮಗುವಿಗೆ ನಾನು ಒಂದು ಮುಂದಿನ ಜೀವನಕ್ಕೆ ಮಾರ್ಗವನ್ನ ತೋರಿಸ್ತಾ ಇದ್ದೀನಿ ಅನ್ನೋ ಒಂದು ಅವರಲ್ಲಿ ಗೊತ್ತಿರ್ತಾ ಇತ್ತು. ಆ ರೀತಿನೇ ನಮಗ ಅವ್ರು ಬೆಳೆಸ್ತಾ ಇದ್ರು. ತುಂಬಾ ಭಯ ಭಕ್ತಿ ಇರ್ತಿತ್ತು ಗುರುಗಳಂದ್ರೆ. ಮೊದ್ಲಿನ ಸ್ಕೂಲ್ನಾಗ ಈ ನಮ್ಮ ಕಾಲಕ್ಕೆ ರೀ, ಪ್ರೈಮರಿ ಸ್ಕೂಲ್ನಾಗ ಮಾಸ್ತರ್ಗಳು ಬೆತ್ತ ಹಿಡ್ಕೊಂತಿದ್ರಿ ಕೈಯಾಗ. ಸಿಲೆಕ್ಟೆಡ್ ಹುಡುಗರಿಗೆ ಮಾತ್ರ ಹೊಡಿತಿದ್ರಿ ಅವ್ರು, ಎಲ್ಲ ಹುಡುಗರಿಗೆ ಹೊಡಿತಿದ್ದಿಲ್ರಿ. ಅಂದ್ರೆ ಅವರು ಚಾಯ್ಸ್ ಮಾಡ್ತಿದ್ರಿ, ಈ ಹುಡುಗ ನಮ್ಮ ಕೈಯಾಗ ಅಕ್ಷರ ಜ್ಞಾನ ಕಲಿತಾನ, ಇವ್ ಕಲಿಸ್ಬೇಕು ಅಂತ ಉದ್ದೇಶ ಪೂರ್ವಕ ಬಡದು ಕಲಿಸ್ತಿದ್ರು. ಅವಾಗ ಹೊಡೆಯೋದು ಇಲ್ಲಿ ಹೊಡಿತಿದ್ದಿಲ್ರಿ, ಇಲ್ಲಿ ಹೊಡಿತಿದ್ದಿಲ್ರಿ, ಇಲ್ಲಿ ಹೊಡಿತಿದ್ರು. ಇಲ್ಲಿ ಹೊಡೆದಾಗ ಬಹಳ ಇದೆಲ್ಲ ಮಣಿಕಟ್ಟಿ ನೋವು ಆಗ್ತಿತ್ತು. ನಾವು ಅಳ್ಕೊಂತ ಮನಿಗೂ ಹೋಗಂಗಿಲ್ಲ. ಮನ್ಯಾಗ ಹೋಗಿ ಹತ್ರ ನೀನೇನಾರು ತಪ್ಪು ಮಾಡಿರ್ಬೇಕು, ನಿನಗ್ ಹೊಡ್ತಾರೆ. ಈಗಿನವ್ರು ನಮ್ ಹುಡುಗ ಎದಾಗ ಹೊಡದ್ರಿ ಅಂತ ಜಗಳಕ್ ಬರ್ತಿದ್ದಿಲ್ಲ. ಈಗ ಮಕ್ಳಿಗೆ ಹೊಡೆಯೋ ಹಾಗೆ ಇಲ್ಲ. ಆವಾಗ ನಾವು ಮನ್ಯಾಗ ಹೋಗಿ ಹೇಳಿದ್ರೆ, ಹೀಗೆ ಹೊಡೆದ್ರು ಅಂತ ಹೇಳಿದ್ರೆ, ನೀನೇನೋ ತಪ್ಪು ಮಾಡಿದೀಯಾ, ಹೋಮ್ ವರ್ಕ್ ಮಾಡಿಲ್ಲ, ಸರ್ ಕೇಳಿದ ಕ್ವಶನ್ಗೆ ನೀನು ಆನ್ಸರ್ ಮಾಡಿಲ್ಲ, ಅದಕ್ಕೆ ಹೊಡೆದಿದ್ದ, ಚೆನ್ನಾಗಾಯ್ತು ಹೊಡೆದಿದ್ದು. ಹೀಗೆ ಹೇಳ್ತಾ ಇದ್ರು. ಮನೆಗೆ ಹೋಗಿ ನಾವು ಹೊಡಿದ ಅಂತ ಹೇಳೋ. ಹೌದು, ಅಪ್ಪ ಅಮ್ಮಂಗ ಹೇಳೋರು ಹೊಡಿಬೇಕು ನೀನ್ ಚೆನ್ನಾಗಿ, ಆಮೇಲೆ ಅವಾಗಿನ ಸರ್ ಆಯ್ತುನು ಸುಮ್ನೆ ಹೊಡಿಬೇಕು ಸರಿ ಕೈ ಹೊಡಿಯೋರು. ಅವರು ಹೊಡೆದ್ರ ಹಿಂಗಿರುತ್ತೆ, ಇಲ್ಲೆಲ್ಲ ಹೊಡೆದ್ರೆ ಮನೆಯಲ್ಲೆಲ್ಲ ಮುಚ್ಚಿಟ್ಕೊಳ್ಳೋದು. ಹೊಡಿದ್ರೆ ಮನೇಲಿ ಬೀಳುತ್ತೆ, ಮನೇಲಿ ಏಟ್ ಬೀಳುತ್ತೆ. ಯಾಕೆ ಸರ್ ಕಡೆ ಹೊಡಿಸ್ಕೊಂಡಿದ್ದಿ, ನೀನ್ ಏನ್ ತಪ್ಪು ಮಾಡಿದ, ಮನೇಲಿ ಏಟ್ ಬೀಳುದು. ಮನೆಯೊಳಗೆ ಅದ ಹೇಳೋರು, ನೀ ತಪ್ಪು ಮಾಡಿದ್ವಿ ಹೊಡೆದಾರ ನಿನಗೆ. ಅದು ಗೊತ್ತಾಗಬಾರದಲ್ಲ, ಅದಕ್ಕೆ ಕೈ ಮುಚ್ಕೊಂಡಂಗೆ ಅಡ್ಡಾಡೋದು ನಾವು. ಸೊ ಆಗಿನ ಗುರುಗಳಿಗೂ ಈಗಿನಗಳು ಹಾಗೆ, ಆಗಿನ ಪೇರೆಂಟ್ಸಿಗೂ ಈಗಿನ ಪೇರೆಂಟ್ಸ್ಗೂ ಎಷ್ಟು ವ್ಯತ್ಯಾಸ ಅಂತೀರಿ ಅಮ್ಮ? ತುಂಬಾ ವ್ಯತ್ಯಾಸ ಇದೆ. ಮೊದಲಿನ ಪೇರೆಂಟ್ಸು ನನ್ ಮಗು ಬುದ್ಧಿವಂತ ಆಗ್ಬೇಕಂದ್ರೆ ಬೈಸ್ಕೋಬೇಕು, ಹೊಡ್ತಾ ತಿನ್ಬೇಕು, ಆಮೇಲೆ ಅದಕ್ಕೆ ಒಂದು ಪೆಟ್ಟು ಬಿದ್ದಾಗ ಮೂರ್ತಿ ಚೆನ್ನಾಗಾಗುತ್ತೆ ಒಂದು ಗೊತ್ತಿರ್ತಿತ್ತು. ಈಗಿನ ಪೇರೆಂಟ್ಸ್ ಆಗಲ್ಲ, ಮುದ್ದು ಮಾಡ್ತಾರೆ. ಮುದ್ದು ಅದು ಯಾವ ತರ ಮಕ್ಕಳನ್ನ ಒಂದು
ಅವ್ರಿಗೆ ಏನ್ ಸಂಸ್ಕಾರ ಸಂಸ್ಕೃತಿ ಅನ್ನೋದನ್ನೇ ಕಲಿಸೋದಿಲ್ಲ. ಪ್ರೀತಿ ಮಾಡ್ಬೇಕು, ಮಕ್ಕಳಿಗೆ ಪ್ರೀತಿ ಮಾಡ್ತಾರಷ್ಟೇ, ಆದ್ರೆ ಆ ಮಗು ಸಂಸ್ಕಾರ ಕೊಡ್ತಾ ಇದೀವ ಅಂತ ಯೋಚನೆ ಮಾಡ್ತಾ ಇಲ್ಲ. ಮಗುವನ್ನ ನಾವು ಬೆಳೆಸೋವಾಗ ಬೈಯೋದು ಒಂದು ಅರ್ಥ ಇರುತ್ತೆ, ಹೊಡೆಯೋದು ಒಂದು ಅರ್ಥ ಇರುತ್ತೆ, ನಾವು ಎಲ್ಲಾದ್ರೂ ಜೊತೆಗೆ ಹೋಗುವಾಗ ಕರ್ಕೊಂಡು ಹೋಗೋದಕ್ಕೂ ಒಂದು ಅರ್ಥ ಇರುತ್ತೆ. ಮೊದಲೆಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬಾ ಅಂತ ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಹಾಗಲ್ಲ, ನಾವಿಬ್ರು ಗಾಡಿ ಮೇಲೆ ಹೋಗ್ತಾ ಇದೀವಿ, ನೀ ಬಂದ್ರೆ ಆಟೋ ಮಾಡ್ಬೇಕಾಗುತ್ತೆ, ನಿನ್ನ ಮನೆಯಲ್ಲಿ ಕುಂದ್ರಿಸಿ ಬೀಗ ಹಾಕಿ ನೀನು ಮೊಬೈಲ್ ನೋಡ್ತಾ ಇರು, ಟಿವಿ ನೋಡ್ತಾ ಇರು ಅಂತ ಅದು ಟಿವಿ ಹಚ್ಕೊಡ್ತಾರೆ, ಮೊಬೈಲ್ ಕೊಟ್ಟು ಮಗುಗೆ ಮನೇಲಿ ಕುಂದ್ರಿಸ್ಬಿಟ್ಟು ಹೋಗ್ತೀವಿ. ಇಲ್ಲಿ ನಾವು ತಪ್ತಾ ಇದ್ದೀವಿ. ಆದ್ರೆ ತಂದೆ ತಾಯಿ ಹೇಳಿದ್ರೆ ಅವ್ರೇನಾದ್ರು ಅಯ್ಯೋ ಹೆಂಗ್ ಕರ್ಕೊಂಡು ಹೋಗೋಕ್ಕಾಗುತ್ತೆ, ನಾವ್ ಮತ್ತೆ ಆಟೋ ಮಾಡ್ಬೇಕಾಗುತ್ತೆ, ನಾವಿಬ್ರೇ ಹೋಗ್ತಾ ಇದೀವಿ ಗಾಡಿ ಹೋಮ್ವರ್ಕ್ ಇತ್ತು, ಸುಮ್ನೆ ಹೋಗಿದ್ರು. ಇಲ್ಲಿ ಮಕ್ಕಳನ್ನ ನಾವು ತಪ್ಪದಾರಿಗೆ ನಾವು ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾ ಇದೀವಿ, ಮಕ್ಕಳು ತಪ್ಪದಾರಿಗೆ ಹೋಗ್ತಾ ಇಲ್ಲ. ಮೊದಲು ತಪ್ಪಿರೋ ತಂದೆ ತಾಯಿಗಳದು. ತಾಯಿ ತಂದೆ ಅನ್ನೋರು ಮಗುವಿನ ಅವಶ್ಯಕತೆ ಏನು, ಏನ್ ಮಾಡ್ತಾ ಇದ್ದಾನೆ, ಸ್ಕೂಲಿಗೆ ಹೆಂಗ್ ಹೋಗ್ತಾ ಇದ್ದಾನೆ, ಹೋಮ್ವರ್ಕ್ ಹೇಗ್ ಮಾಡ್ತಾ ಇದ್ದಾನೆ, ಸ್ಕೂಲಲ್ಲಿ ಯಾವ ತರ ಕಲಿತಾ ಇದ್ದಾನೆ, ಫ್ರೆಂಡ್ಸ್ ಯಾವ ತರ ಇದ್ದಾರೆ, ಇದನ್ನೆಲ್ಲ ಗಮನ ಇಟ್ಟು ನೋಡಿದ್ರೆ ಯಾವ ಮಕ್ಕಳು ತಪ್ಪದಾರಿ ಹಿಡಿಯೋದಿಲ್ಲ. ನಾವು ತಂದೆ ತಾಯಿಗೆ ಎಲ್ಲರಿಗೂ ಟೈಮ್ ಇಲ್ಲ. ಈಗ ನಮಗೆ ಮೊಬೈಲ್ ನೋಡಲಿಕ್ಕೆ ಟೈಮ್ ಇದೆ, ಕಿಟ್ಟಿ ಪಾರ್ಟಿಗೆ ಹೋಗ್ಲಿಕ್ಕೆ ಟೈಮ್ ಇದೆ, ಟಿವಿ ನೋಡ್ಲಿಕ್ಕೆ ಟೈಮ್ ಇದೆ, ರಾತ್ರಿ 2 ಗಂಟೆ ತನಕ ಪಿಕ್ಚರ್ ನೋಡ್ಲಿಕ್ಕೆ ಟೈಮ್ ಇದೆ, ಆದ್ರೆ ಮಗು ಏನ್ ಮಾಡ್ತಾ ಇದೆ ಅಂತ ನೋಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಮತ್ತೆ ಆ ಮಗು ಯಾರ ಹತ್ರ ಹೇಳ್ಬೇಕು? ಈಗಿನ ಮಕ್ಕಳು ಅಳ್ತಾರಂತೆ. ನಮ್ಮ ದುಃಖವನ್ನಾಗ್ಲಿ ನಮ್ಮ ಸಂತೋಷವನ್ನಾಗ್ಲಿ ನಮಗ್ ಹಂಚ್ಕೊಳ್ಳಿಕ್ಕೆ ಯಾರು ಜೊತೆಗಿಲ್ಲ ಅಂತ ಈಗಿನ ಮಕ್ಕಳು ಅಳ್ತಾರಂತೆ. ಅಂದ್ರೆ ಯಾವ ತರ ನಾವು ಮಕ್ಕಳಿಗೆ ಒಂದು ಅನಾಥ ಪ್ರಜ್ಞೆ ಬರ್ತಾ ಇದೆ ಮಕ್ಕಳಲ್ಲಿ. ನಾವೆಲ್ಲ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಏನ್ ಕೇಳ್ಬಿಡ್ತಾರೋ ಅಂತ ಓಡೋಗ್ಬಿಡ್ತಿದ್ವಿ. ಎಲ್ಲ ಓಪನ್ ಇತ್ತವಾಗ, ಎಲ್ಲ ನಾನು ಹೊಡೆದ್ರು, ನಾನು ಬಡದ್ರು, ಇದನ್ನ ಕೇಳಿದ್ರು ಹೇಳಿದ್ರು ಅಂತೆಲ್ಲ ಇತ್ತು. ಈ ಮೊದ್ಲು ಸ್ಕೂಲಿಗೆ ನಾವು ಹೋಗುವಾಗ ನಮ್ಮ ತಂದೆ ತಾಯಿ ನಮ್ಮ ಸ್ಕೂಲ್ ಮೇಟ್ಸ್ಗೆ ನಮ್ಮ ಹಿಂದೆ ಕೇಳ್ತಿದ್ರು, ನಮ್ಮ ಮಗ ಅಭ್ಯಾಸ ಮಾಡ್ತಾನೋ ಇಲ್ಲೋ, ಸ್ಕೂಲಿಗೆ ಬರ್ತಾನೋ ಇಲ್ಲೋ, ಸರಿಯಾಗಿ ಸ್ಕೂಲಿಗೆ ಬರ್ತಾನೋ. ಅವ್ರು ಮತ್ತೊಬ್ಬರಿಗೆ ಕೇಳಿ ತಿಳ್ಕೊಂತಿದ್ರಿ, ಸ್ಕೂಲಿಗೆ ಬಂದು ಕೇಳ್ತಿದ್ದಿಲ್ಲ. ಆ ಹುಡುಗನು ಕೂಡ ಹೋಗ್ತಾನ, ಅವ ಹೇಳಕತ್ತಾನಂದ್ರ ಕರೆಕ್ಟ್ ಸ್ಕೂಲಿಗೆ ಹೋಗ್ಯಾನ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಿದ್ರು. ಈಗ ಮನೆಗೆ ವ್ಯಾನ್ ಬರ್ಬೇಕು, ಕರ್ಕೊಂಡು ಹೋಗ್ಬೇಕು, ವ್ಯಾನ್ ಬರ್ಬೇಕು, ಬಿಟ್ಟು. ಮಕ್ಕಳಿಗೆ ಹೊರಗಿನ ಗಾಳಿನೂ ಗೊತ್ತಿಲ್ಲ, ಹೊರಗಿನ ಬೆಳಕು, ಸೂರ್ಯನ ಬಿಸಿಲು ಏನೂ ಗೊತ್ತಿಲ್ಲ. ಹೋದ್ರೆ ಆಟೋದಲ್ಲಿ ಸ್ಕೂಲ್ಗೆ, ವ್ಯಾನ್ ಅಲ್ಲಿ ಸ್ಕೂಲ್ಗೆ, ಅಲ್ಲಿಂದ ಬಂದು ರೂಮಲ್ಲಿ ಮೊಬೈಲ್, ಟಿವಿ, ರೂಮು ಆಯ್ತು. ಇವಾಗ ಶೆಡ್ಯೂಲ್ ಹಂಗಿದೆ ಅಲ್ರಮ್ಮ, ತುಂಬಾ ಹೋಮ್ವರ್ಕ್ ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ. ಒಂದೊಂದು ಅದೇ ಹೋಮ್ವರ್ಕ್ ತಾಯಿಗಳು ಜೊತೆ ಕುಂತು ಮಾಡಿಸಿದ್ರೆ ಮಕ್ಕಳಿಗೆ ಹೋಮ್ವರ್ಕ್ಸ್ ನಲ್ಲಿ ಇಂಟ್ರೆಸ್ಟ್ ಬರುತ್ತೆ. ನೀವು ತಾಯಿಗಳು ನಾವ್ ಏನ್ ಮಾಡ್ತೀವಿ ಅಂದ್ರೆ, ನೀನ್ ಹೋಮ್ವರ್ಕ್ ಮಾಡು ಅಂತ ಮಗು ಪಕ್ಕದಲ್ಲಿ ಕುಂದಿರ್ಸ್ಕೊಂಡು ನಾವು ಟಿವಿ ನೋಡ್ತೀವಿ, ಅಥವಾ ಫೋನಲ್ಲಿ ಯಾರ್ದಾದ್ರೂ ಜೊತೆ ಹರಟೆ ಹೊಡ್ಕೊಂತ ಮಾತಾಡ್ಕೊಂತ ಕುತ್ಕೋತೀವಿ. ಅದೇ ಮಗು ಏನ್ ಮಾಡ್ತಾ ಇದೆ ಅಂತ ನೋಡೋದಿಲ್ಲ ನಾವು. ಇಲ್ಲಿಗೆ ಮೊದಲೇ ಗುರು ಹೇಳ್ತೀರಾ, ಜನನಿ ತಾನೇ ಮೊದಲ ಗುರು, ಎಲ್ಲಿದೆ ಮತ್ತೆ ಜನನಿ ಗುರು? ಮೊದಲೊಂದು ಮಾತಾಡ್ತಿದ್ರಿ, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತಿದ್ರ. ನಮಗ ನಾವು ಹೊಡ್ತಾ ತಿಂದು ಬಂದ್ವಿ, ಮನ್ಯಾಗ ಗೊತ್ತಾತಂದ್ರ ಆ ಮಾತು ಹೇಳ್ತಿದ್ರ. ಹೌದು, ಚಡಿ ಚಮ್ ಚಮ್ ವಿದ್ಯಾ. ಹೌದು, ಕರೆಕ್ಟ್ ಐತಿ. ಬಟ್ ಆವಾಗಿನ ವಿದ್ಯೆ ಮನುಷ್ಯ ಎಷ್ಟು ಕಲಿತಾನೆ, ಮನುಷ್ಯ ಕದಿಲಾರದ ವಸ್ತು ವಿದ್ಯೆ ಅಂತ. ನೀವು ಬೇಕಾದಾಗ್ಲಿ ನಿಮಗ್ ಹೊಡೆದು ಬಡದು ಏನ್ ಮಾಡಿದ್ರು ಏನು ಕಿತ್ಕೊಳಕ್ಕಾಗಲ್ಲ, ಸಾಧ್ಯನೇ ಇಲ್ಲದ ಮಾತದು. ಅದೇನ್ ಡಬ್ಬಿ ಲಿಂಕ್ ತೆಗೆದು ಸುರ್ಕೊಳಕ್ ಸಾಧ್ಯನೇ ಬರಂಗಿಲ್ಲ ಅದು. ಇವಾಗ ಗುರುವಿನ ಬಗ್ಗೆ ನಿಮ್ದು ಈಗ ವ್ಯಾಸ ಮಹರ್ಷಿಗಳ ಬಗ್ಗೆ ಹೇಳಿದ್ರಿ. ವ್ಯಾಸ ಮಹರ್ಷಿಗಳ ಬಗ್ಗೆ ನೀವು ಇಷ್ಟೊಂದೆಲ್ಲ ಓದಿದೀರಾ. ಸೊ ಅದರಿಂದ ಮುಂದೆ ನಿಮ್ದು ಎಲ್ಲಿವರೆಗೆ ಬಂತು ನಿಮ್ದು ಆಧ್ಯಾತ್ಮದ ಕಡೆಗೆ? ಆಧ್ಯಾತ್ಮಿಕದ ಅಂದ್ರೆ ನಾನು ಅಲ್ಲಿ ಸೆಂಟ್ರಲ್ ಅಮೆರಿಕಾದಿಂದಾನೇ ಅಲ್ಲಿ ಸ್ವಲ್ಪ ಯೋಗದಲ್ಲಿ ಹೇಳ್ತಾ ಇದ್ದೆ. ಆಮೇಲೆ ಅಲ್ಲಿ ಸ್ವಲ್ಪ ಪ್ರಚಾರ ಆಯ್ತದು, ಇವ್ರು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ, ಭಗವದ್ಗೀತೆಯನ್ನ ಕಲಿತಿದ್ದಾರೆ, ನೀವು ಸ್ವಲ್ಪ ನಮಗೆ ಆಡಿಯೋ ಮಾಡಿ ಕಳಿಸಿ ಅಂತ ಹೇಳಿ. ಆಗ ನಾನು ಈ ರಾಮರಕ್ಷಾ ಸ್ತೋತ್ರ ಮತ್ತೆ ಹನುಮಾನ್ ಚಾಲಿಸ, ಇದನ್ನ ಸುಮ್ಮನೆ ಓದೋದಲ್ಲ, ಇದರಲ್ಲಿ ಎಷ್ಟು ಅರ್ಥ ಇದೆ, ಇದನ್ನ ಅರ್ಥ ಮಾಡ್ಕೊಂಡು ನಾವು ಓದಿದ್ರೆ ಅದು ಹೇಳುವಾಗ ಸ್ವಲ್ಪ ಭಯ ಭಕ್ತಿ ಜಾಸ್ತಿ ಬರುತ್ತೆ ಅಂತ ಹೇಳಿ ನಮಗೆ ಫಸ್ಟ್ ನಮ್ಮ ಗುರುಗಳು ಕೊಟ್ಟಿದ್ದು ರಾಮರಕ್ಷಾ ಸ್ತೋತ್ರ. ನಮಗ್ ಫಸ್ಟ್ ಕೊಟ್ಟಿದ್ದೆ ರಾಮರಕ್ಷಾ ಸ್ತೋತ್ರ. ಇದನ್ನ ನೀನು ಪ್ರತಿದಿನ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಹೇಳು ಅಂತ ಹೇಳಿ. ಅದೇ ರೀತಿ ನಾವು ಅದು ರಾಮರಕ್ಷಾ ಸ್ತೋತ್ರವನ್ನ ಬಾಯ್ಪಾಟಿಂದ ಅದು ಎಲ್ಲರಿಗೂ ಬಂದ್ಬಿಡುತ್ತದೆ ಸುಮ್ಮನೆ ಹಂಗೆ. ಇದನ್ನ ನಮಗ್ ಅದು ಹೇಗೆ ಹೇಳ್ತಿದ್ರು ಅಂದ್ರೆ, ನಿನಗೆ ಏನೇ ಒಂದು ಮನಸ್ಸಿನಲ್ಲಿ ಡೌಟ್ ಇದ್ರೆ ಈ ರಾಮರಕ್ಷಾ ಸ್ತೋತ್ರವನ್ನು ಹೇಳು, ನಿನ್ನ ಡೌಟ್ಸ್ ಕ್ಲಿಯರ್ ಆಗುತ್ತೆ, ತಕ್ಷಣ ನಿನಗೊಂದು ಹೊಳೆಯುತ್ತೆ ಏನಾದ್ರೂ ಒಂದು ಉಪಾಯ
ಈ ತರ ನಮಗೆ ಹೇಳ್ಕೊಂಡು ಮತ್ತೆ ಮನಸ್ಸಿಗೆ ಏನಾದ್ರು ಬೇಜಾರಾದಾಗ ಯಾಕಪ್ಪ ನನಗೆ ಬೇಜಾರಾಗಿದೆ ಒಂದು ರಾಮ ರಕ್ಷೆ ಹೇಳು, ಮನಸ್ಸಿನ ಬೇಜಾರು ದೂರ ಆಗುತ್ತೆ. ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಆ ತೊಂದರೆಯನ್ನ ಹೇಗೆ ದೂರ ಮಾಡ್ಬೇಕು, ರಾಮ ರಕ್ಷಾ ಸ್ತೋತ್ರವನ್ನ ಹೇಳು, ತೊಂದರೆಗೆ ದಾರಿ ಕಾಣುತ್ತೆ. ಈ ರೀತಿ ಎಲ್ಲ ನಮಗೆ ಕಲಿಸ್ಬಿಟ್ಟಿದ್ದಾರೆ ನಮ್ಮ ಗುರುಗಳು. ಈ ರೀತಿ ಕಲಿಸಿದಾಗ ನಾನು ಅದನ್ನ ಹೇಳ್ತಾ ಇದ್ದೆ. ನಾನು ಅದು ಯೋಗದಲ್ಲಿ ರಾಮ ರಕ್ಷಾ ಸ್ತೋತ್ರವನ್ನ ಹೇಳ್ತಾ ಇದ್ದೆ. ನಮ್ಮ ಗುರುಗಳು ಕೊಟ್ಟಿದ್ದು. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಪವರ್ಫುಲ್ ಇದೆ, ನಮಗೂ ಕಲಿಸಿ. ಆಯ್ತು ಕಲಿಸ್ತೀನಿ, ಆದ್ರೆ ವಿತ್ ಮೀನಿಂಗ್ ಕಲಿಸ್ತೀನಿ. ನಾನು ಸುಮ್ಮನೆ ಹೇಳೋದು ಬೇಡ, ಇದರ ಅರ್ಥವನ್ನ ನಾನು ನಿಮಗೆ ಜೊತೆಗೆ ಹೇಳ್ತೀನಿ ಅಂದ್ರೆ ಚೆನ್ನಾಗಿರುತ್ತೆ. ಬರೀ ನಮಗೆ ಎಷ್ಟು ಹೇಳಿದ್ರೆ ಯೋಗದಲ್ಲಿರೋ 10-12 ಮಂದಿ ಮಾತ್ರ ಗೊತ್ತಾಗುತ್ತೆ, ನೀವು ಆಡಿಯೋ ಮುಖಾಂತರ ನಮಗೆ ಕಳಿಸಿ, ನಾವು ನಮ್ಮ ರಿಲೇಷನ್ಗೆಲ್ಲ ಕಳಿಸ್ತೀವಿ ಅಂತ ಅಂದ್ರು. ಆಯ್ತು, ಆಡಿಯೋ ಮಾಡಿ ಕಳಿಸ್ತಾ ಇದ್ದೆ. ಇದ್ರ ಜೊತೆಗೆ ಸ್ವಲ್ಪ ಅದಕ್ಕೆ ರಿಲೇಟೆಡ್ ಏನಾದ್ರು ಸ್ಟೋರಿ, ರಾಮನ ಕತೆ, ಹನುಮಂತನ ಕತೆ, ರಾವಣಂದು ಅವನು ಹೇಗಿದ್ದ, ಏನು, ಸೀತೆ ಯಾರು, ಜನಕ ಮಹಾರಾಜ ಯಾರು, ಸೀತೆಯ ಹುಟ್ಟು ಹೇಗಾಯ್ತು, ರಾಮನ ಜೊತೆಗೆ ಸೀತೆಯ ಮದುವೆ ಎದಕ್ಕಾಯ್ತು, ಮತ್ತೆ ಇಷ್ಟು ಜ್ಞಾನಿಗಳಿದ್ದು ಎಲ್ಲಾ ಋಷಿಗಳು ಇದ್ರು ಸಹ ರಾಮ ಸೀತೆಯ ವನವಾಸಕ್ಕೆ ಹೋಗೋದು ಇಷ್ಟು ಮುಂದೆ ಅಂತ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತಾ ಇತ್ತು, ಆದ್ರೂ ಅವ್ರ ಮದುವೆಯನ್ನ ಎದಕ್ಕೆ, ಈ ತರ ಎಲ್ಲ ಕಥೆಗಳನ್ನ ಅವರಿಗೆ ನಾನು ವಿವರವಾಗಿ ಹೇಳ್ತಾ ಬಂದೆ. ಅಲ್ಲಿ ನಾ ಇದ್ದಿದ್ದು 2 ವರ್ಷ, ಆದ್ರೆ ಅಲ್ಲಿ 2 ವರ್ಷದಲ್ಲಿ ಇಲ್ಲಿ ನಂದೆಲ್ಲ ಪ್ರಚಾರ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಇಲ್ಲಿ ಇದ್ದವರೊಬ್ರು ಅವ್ರ ಪರಿಚಯ ನಮಗಿಲ್ಲ, ಆದ್ರೆ ಈ ಎಲ್ಲ ಆಡಿಯೋಗಳನ್ನ ಕಳಿಸುವಾಗ ಹನುಮನ್ಸ ನಿರಂಜನ್ ಅಂತ ಒಬ್ರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದ್ದವರು, ಅವ್ರು ನನಗೆ ಒಂದ್ಸಲ ಫೋನ್ ಮಾಡಿದ್ರು, ಅಕ್ಕ ನೀವು ಇದಿಷ್ಟೆಲ್ಲ ಆಧ್ಯಾತ್ಮಿಕಗಳನ್ನ ಹೇಳ್ತಿರಲ್ಲ, ಮತ್ತೆ ನೀವು ಒಂದು ಗುರುಗಳು ಅಂತ ಹೇಳಿ. ಇಲ್ಲಪ್ಪ, ನಾ ಗುರು ಅಲ್ಲ, ನನ್ನ ಗುರುಗಳು ಇದ್ದಾರೆ. ಅವ್ರು ಹೇಳ್ತಾರೆ ನಾನು ಗುರು ಅಲ್ಲ, ನನ್ನ ಗುರು ಅಂತ ಹೇಳ್ತಾರೆ, ನಾನು ಗುರು ಅಲ್ಲ. ಇಲ್ಲ, ನೀವು ಆಧ್ಯಾತ್ಮಿಕಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಮತ್ತು ನಾವು ನಿಮ್ಮ ಆಡಿಯೋಗಳನ್ನ ಎಲ್ಲ ಊರುಗಳಿಗೂ ಕಳಿಸ್ತೀವಿ, ಎಲ್ಲ ಗ್ರೂಪ್ ಲಿಂಕ್ಸ್ ಇದೆ, ಅದನ್ನೆಲ್ಲ ನಿಮಗೆ ಕಳಿಸ್ತೀವಿ, ನೀವು ಎಲ್ಲದರಲ್ಲೂ ಹಾಕಿ. ಸರಿ ಆಯ್ತು ಅಂತ ಹೇಳಿ ಎಲ್ಲದರಲ್ಲೂ ನಾನು ಅದನ್ನ ಆಡಿಯೋಗಳನ್ನ ಹಾಕ್ತಾ ಮಾಡಿದೆ. ಆಮೇಲೆ ಒಬ್ರು ಹೇಳಿದ್ರು, ನೀವು ವಿಡಿಯೋ ಮಾಡಿ, ಯೂಟ್ಯೂಬ್ ಮಾಡಿ ಅಂತ ಹೇಳಿ. ಇಂಡಿಯಾಕ್ಕೆ ನಾನು ಬಂದ್ಮೇಲೆ ಯೂಟ್ಯೂಬ್ ಮಾಡಿದೆ. ನಿಮ್ದು ಯೂಟ್ಯೂಬ್ ಇದೆ? ಯೂಟ್ಯೂಬ್ ಚಾನಲ್ ಇದೆ, ನಂದಾ ಲದ್ವಾ ಜಾಗೃತಿ ಅಂತ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ. ಅದರಲ್ಲಿ ಪ್ರತಿಯೊಂದನ್ನು ಸಹ ವಿತ್ ಮೀನಿಂಗ್, ರಾಮರಕ್ಷಾ ಸ್ತೋತ್ರದ ಒಂದೊಂದು ಶ್ಲೋಕದ ಮೀನಿಂಗ್, ಹನುಮಾನ್ ಚಾಲಿಸ ಒಂದೊಂದು ಶ್ಲೋಕದ ಮೀನಿಂಗ್. ರಾಮರಕ್ಷಾದ ಒಂದು ಶ್ಲೋಕ ಹೇಳ್ಬೋದ ಅಮ್ಮಗೆ? ಹೇಳಿ, ಯಾಕಂದ್ರೆ ನಿಮ್ಗದಲ್ಲಿ ಖುಷಿ ಇರುತ್ತೆ, ಅದನ್ನ ಹೇಳುವಾಗ ಸಿಗೋಷ್ಟು ಖುಷಿ ಮಾತಾಡೋದ್ರಲ್ಲಿ ಒಂದು ದಿವ್ಸಕ್ಕೆ ಯೂಶುವಲ್ ಒಂದ್ ದಿವ್ಸಕ್ಕಾದ್ರೂ ನಾವು 8-10 ರಾಮರಕ್ಷಾ ಹೇಳೇ ಬಿಡ್ತೇವ್ರಿ. ನಾವ್ ಹೇಳ್ತೀವಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ, ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂಭವ ರಾಮ ರಾಮ. ರಾಮನ ಮಹಿಮೆಯನ್ನ ಧ್ಯಾಯೇದ ಜಾನುಬಾಹುಂ, ದೊಡ್ಡ ಕೈಗಳಿರುವ ರಾಮ, ವಾಮಾಂಕಾರುಡ ಸೀತಾಮುಖ ಕಮಲಮಿಲಲೋಚನನ್ನು, ಎಡಭಾಗದಲ್ಲಿ ಸೀತೆಯನ್ನ ಕೊಳ್ಳರಿಸ್ಕೊಂಡು ಅವಳ ಕಣ್ಣುಗಳನ್ನ ನೋಡ್ತಾ ಇದ್ದಾನೆ ರಾಮ. ಜಟಾಮುಕುಟ ಮಂಡಿತಂ, ರಾಮನ ಜಡೆ ಕೂದಲುಗಳು ಕಿರೀಟದಂತೆ ಇದೆ. ಹೀಗೆ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸ ಮಹಾಪಾತಕ ನಾಶನಂ. ರಾಮನ ಚರಿತ್ರೆಯನ್ನ 100 ವಿಸ್ತಾರದಷ್ಟು ಇದೆ. 1-2 ಮಾತಲ್ಲಿ ಆಗ್ಲಿ, 1-2 ಪುಟಗಳಲ್ಲಿ ಆಗ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ, ಹೇಳೋದಿಕ್ಕೆ ಸಾಧ್ಯ. ಅಂತಹ ಚರಿತ್ರೆಯನ್ನ ಏಕೈಕಮಕ್ಷರಂ ಪುಂಸಂ, ಒಂದೇ ಒಂದು ಅಕ್ಷರವನ್ನು ನಾವು ತಗೊಂಡ್ರು ಎಷ್ಟೋ ಜನ್ಮಗಳ ಪಾಪ ನಾಶ ಆಗುತ್ತೆ. ಇಂತಹ ಚರಿತ್ರೆ ರಾಮಂದು. ಯಾಕಂದ್ರೆ ರಾಮಾಯಣ ಬರ್ದವ್ರು ಯಾರು? ವಾಲ್ಮೀಕಿ ಮಹರ್ಷಿಗಳು ಏನಾಗಿದ್ರು? ಬೇಡ ಆಗಿದ್ದ ರತ್ನಾಕರ. ಹಾಗಿದ್ಮೇಲೆ ಅವನಿಗೆ ಗುರು ಯಾರಾದ್ರು? ನಾರದ ಮಹರ್ಷಿಗಳು. ಅಂದ್ರೆ ಇದು ಹಂಗೆ ಹೋಗುತ್ತೆ. ನೀವು ಒಂದ್ ಸ್ಥಳಕ್ಕೆ ಬರ್ಬೇಕಂದ್ರೆ ಅವನ ಆಶೀರ್ವಾದ ಇಲ್ದೆ ಅದು ಒಂದು ಪ್ರೇರಣೆ ಇರ್ತೈತ್ರಿ. ಅವನ್ ಯಾರೋ ಬೇಡ, ಅವನಿಗೆ ಇದಕ್ಕೂ ಸಂಬಂಧ ಯಾವ ದೇವ್ರ ಯಾವ ದಿನ ನಡಿ, ನನಗ್ ಹೊಟ್ಟಿಗೆ ಸಿಕ್ಕರೆ ದೇವ್ರ ಅಂದವನ ಅಲ್ರಿ ಅವ, ಬೇಡ ಅವಂಗ. ನಾರದ್ರು ಹೇಳ್ತಾರೆ, ನಿನಗೆ ಪಾಪ ಬರುತ್ತೆ ಈ ರೀತಿ ಮಾಡೋದ್ರಿಂದ ಅಂತ ಹೇಳಿದ. ಪಾಪ ಅಂದ್ರೆ ಏನು ಅಂತ ಕೇಳ್ತಾನೆ. ಪಾಪ ಅಂದ್ರೆ ಏನು? ಅಯ್ಯೋ ಇಲ್ಲಪ್ಪ, ಪಾಪ ಅಂದ್ರೆ ನಿನಗೆ ನರಕಕ್ಕೆ ಹೋಗ್ತೀಯಾ, ನೀ ಈ ಪಾಪದಲ್ಲಿ ಹೆಂಡತಿ ಮಕ್ಕಳು
ಭಾಗಿಯಾಗ್ತಾರ ಅಂತ ನೀನು ಕೇಳು ಅಂದಾಗ ಹೋಗಿ ಕೇಳ್ತಾನೆ, ತಾಯಿ ತಂದೆಗೆ, ಹೆಂಡತಿ ಮಕ್ಕಳಿಗೆ ಕೇಳ್ತಾನೆ, ಈ ಪಾಪದಲ್ಲಿ ನನಗೆ ನೀವು ಭಾಗಿಯಾಗ್ತೀರಾ ಅಂದಾಗ ಹೆಂಡತಿ ತಾಯಿ ಮಕ್ಕಳು ಹೇಳ್ತಾರೆ, ನಮ್ಮನ್ನ ಸಾಕೋದು ನಿನ್ನ ಕೆಲಸ, ನೀನ್ ಪಾಪ ಮಾಡ್ತೀಯೋ ಪುಣ್ಯ ಮಾಡ್ತೀಯೋ ಅದಕ್ಕೆ ನಮ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಯ್ಯಪ್ಪ. ಪಾಪದಾಗ ಭಾಗಿ ಆಗುದಿಲ್ಲ ಅಂತಾರ ಅವರು. ನಿನ್ನ ಮಾಡಿದ ಪಾಪಕ್ಕೆ ನಾವು ಭಾಗಿ ಆಗುದಿಲ್ಲ ಅಂತಾರ ಅವರು. ಬೇಡ, ಹೋಗಿ ಜನಗಳನ್ನ ದರೋಡೆ ಮಾಡ್ತಾ ಇದ್ದಾನೆ, ಪ್ರಾಣಿಗಳನ್ನ ಕೊಲ್ತಾ ಇರ್ತಾನೆ, ಇಷ್ಟು ಜನಗಳಿಗೆ ಕಿರುಕುಳ ಕೊಡ್ತಾ ಇರ್ತಾನೆ, ಹೋಗಿ ಅವ್ರ ಹತ್ರ ಇರೋದು ಒಡವೆ ದುಡ್ಡು ಎಲ್ಲ ಕಸ್ಕೊಂಡ್ ಬರ್ತಿರ್ತಾನೆ, ಹೋಗಿ ಮನೆಗೆ ಕೊಡ್ತಿ, ಪ್ರಾಣಿಗಳ ಬೇಟೆಯಾಡಿ ಮನೆಗೆ ಹೋಗಿ ಕೊಡ್ತಿರ್ತಾನೆ, ಇದನ್ನ ಬೇಯಿಸಿ ಆಹಾರವಾಗಿ ಸ್ವೀಕಾರ ಮಾಡೋದು. ಇಂಥದೇ ಪಾಪ ಬರುತ್ತೆ ಅಂದಾಗ ಹೇಳ್ತಾರೆ, ಪಾಪಕ್ಕೂ ನಮಗೂ ಯಾವ ಸಂಬಂಧ, ನೀ ಏನ್ ತಂದ್ಕೊಡ್ತೀಯ ನಾನು ಅದನ್ನ ತಿಂತೀವಿ, ನಾವು ನಿನಗೆ ಮಾಡಿಕೊಡ್ತೀವಿ, ಪಾಪ ಪುಣ್ಯ ಎಲ್ಲ ನಿನಗೆ ಸಂಬಂಧ, ಇದರಲ್ಲಿ ನಮ್ದು ಭಾಗ ಏನು ಇಲ್ಲ. ಅವಾಗ ಅವನಿಗೆ ಅನ್ಸುತ್ತೆ, ಅಯ್ಯೋ ಪಾಪ, ನಾನು ದುಡಿದಿದ್ದು ಬೇಕು, ಇವ್ರಿಗೆ ನಾನು ಸಾಕ್ಬೇಕು, ಆದ್ರೆ ನನ್ನ ಪಾಪದ ಇದರಲ್ಲಿ ಅವರು ಭಾಗಿಯಾಗೋದಿಲ್ಲ ಅಂದಾಗ ಅವನಿಗೆ ಅನ್ಸುತ್ತೆ, ಬೇಡಪ್ಪ ಇದೆಲ್ಲ ಏನು ಬೇಡ, ಇಷ್ಟೆಲ್ಲ ಪಾಪ ಮಾಡಿದ್ದನ್ನ ಕಳಿಬೇಕು ಅಂತ ಹೇಳಿ ನಾರದರಿಗೆ ಶರಣಾಗತರಾಗ್ತಾರೆ. ಹೇಳಿ ನಾ ಇದರಿಂದ ಪಾಪದಿಂದ ಹೇಗೆ ಪಾರಾಗಬೇಕು ಅಂತ ಹೇಳಿ ದೇವರ ನಾಮಸ್ಮರಣೆಯನ್ನು ಮಾಡು, ವಿಷ್ಣುವಿನ ನಾಮಸ್ಮರಣೆ, ರಾಮನ ನಾಮಸ್ಮರಣೆ. ಇಲ್ಲ, ನನಗೆ ರಾಮ ಅಂದ್ರೆ ಯಾರು ಗೊತ್ತಿಲ್ಲ, ಅವನ ಹೆಸರು ಹೇಳೋಕೆ ಬರೋದಿಲ್ಲ ನನಗೆ, ಆದ್ರೆ ಇದು ಏನು ಮರ, ಇದು ಈ ಮರವನ್ನೇ ನೀನು ಹೇಳ್ಕೊಂತ ಹೋಗೋದು ರಾಮ ಆಗುತ್ತೆ. ಮರ ಅಮರ 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 ಅನ್ಕೊಂತ ಹೋದ್ರೆ ಅದು ರಾಮ ರಾಮ, ಅದೇ ಒಂದು ಜಪ ಆಗೋಯ್ತು ಅವನಿಗೆ. ಆ ಜಪವು ಅವನು ಜಪ ಮಾಡೋವಾಗ ಕುತ್ಕೊಂಡಾಗ ಅವನು ಹುತ್ತ ಬೆಳೆಯುತ್ತೆ. ವಲ್ಮೀಕ ಅಂದ್ರೆ ಹುತ್ತ, ಸಂಸ್ಕೃತದಲ್ಲಿ ವಲ್ಮೀಕ ಅಂದ್ರೆ ಹುತ್ತ. ಆ ವಲ್ಮೀಕದಿಂದ ಹುಟ್ಟಿ ಬಂದವನೇ ವಾಲ್ಮೀಕ ಆಗಿತ್ತು. ಆ ಬೇಡ ರಾಮ ರಾಮ ಅನ್ಕೊಂತ ಅವ ಏನ್ ಮಾಡ್ಬಿಟ್ಟ, ತಪಸ್ಸು ಮಾಡೋ ಮುಂದ ಹುತ್ತ ಬೆಳೆದ್ ಬಿಡುತ್ತೆ ಅವನ ಸುತ್ತೆಲ್ಲ ಹುತ್ತು ಬೆಳಿತೈತ್ರಿ. ಆ ಹುತ್ತಕ್ಕ ಸಂಸ್ಕೃತದೊಳಗೆ ವಲ್ಮೀಕ್ ಅಂತಾರೆ. ಆ ವಲ್ಮೀಕದಿಂದ ಅವ ಹೊರಗೆ ಬಂದ ನಂತರ ವಾಲ್ಮೀಕಿ ಅದ. ಮೊದಲು ರತ್ನಾಕರ ಬೇಡನೇ ಇದ್ದ, ಹುತ್ತದಿಂದ ಬಂದಾಗ ಅವನಿಗೆ ಜ್ಞಾನೋದಯ ಆಯ್ತು, ವಾಲ್ಮೀಕಿ ಅಂತ ಹೆಸರು. ಹುತ್ತದಿಂದ ಹೇಗೆ ಬಂದ್ರು ಅವರು? ಹುತ್ತದಿಂದ ಬಂದ ಅಂತ ಅಷ್ಟೇ, ತಪಸ್ಸಿನಿಂದ ಹುತ್ತ ಬೆಳೆದಿತ್ತು, ಅದರಿಂದ ಕಾರಣ ಇತ್ತು ನೋಡ್ರಿ. ರಾಮಾಯಣ ಬರಬೇಕಾಗಿತ್ತು, ಒಂದು ಕಾರಣ ಇತ್ತು, ಅವ್ ಹೊರಗೆ ಬರ್ಲೇಬೇಕಾಗಿತ್ತು. ಹೆಂಗ್ ಬಂದ ಅನ್ನೋದದ್ದು ಉಲ್ಲೇಖ ಇಲ್ಲಿ. ಹುತ್ತದಿಂದ ಬಂದ ನಂತರ ಅವ ರಾಮಾಯಣ ಬರದ, ಅಷ್ಟು ಜ್ಞಾನ ಬಂದ್ಬಿಡ್ತೀರಿ ಅವಾಗ. ಬರೀ ಒಬ್ಬ ಬೇಡ ಏನು ಹೇಳಕ್ ಬರಲ್ಲ, ಈ ಒಂದು ಮರದಿಂದ ಇಡೀ ರಾಮಾಯಣ ಬರ್ದಾರೆ. ರಾಮ ಹೋಗಿ ರಾಮಾಯಣ ಬರ್ದಿದ್ದು, ಮರದಿಂದ ರಾಮದಿಂದ ರಾಮಾಯಣನೇ ಬರೆದು ಬಿಟ್ರು ಅಂತ. ಗುರುವಿಗೆ ಎಷ್ಟು ಶಕ್ತಿ ಇದೆ. ಹರನಿಲ್ಲ ಅಂದ್ರೆ ಗುರು ಕಾಯುವನು ಅಂತ. ಹಂಗೆ ದೇವರಿಂದ ಮೊದಲು ಗುರು ಮುಖ್ಯ, ಗುರುವಿನಿಂದ ಹರ ತಾನೇ ಸಿಗ್ತಾನೆ ಅಂತ ಹೇಳ್ತಾರೆ. ಈ ಕನಕದಾಸರು ಹೇಳ್ತಾರೆ ತಮ್ಮ ಗುರುಗಳಿಗೆ, ನನಗೆ ದೇವರನ್ನ ನೋಡ್ಬೇಕು ಅಂತ ಹೇಳಿ. ಗುರುಗಳು ಹೇಳ್ತಾರೆ, ಆಯ್ತು ನೀನು ಧ್ಯಾನ ಮಾಡು, ನೀನ್ ಕರಿ ನಿನ್ ದೇವರಿಗೆ ಅಂತ ಹೇಳ್ತಾರೆ. ಇಲ್ಲ, ನನಗೆ ಕರೆಯೋದಕ್ಕೆ ನಾನು ಕರೆದ್ರೆ ಬರ್ತಾ ಇಲ್ಲ ಅಂತ ಹೇಳಿ ಅವ್ರು ಕನಕದಾಸರ ಗುರುಗಳು ಹೇಳ್ತಾರೆ, ಆಯ್ತಪ್ಪ ನಾನು ದೇವ್ರಿಗೆ ಕರ್ಕೊಂಬಂದು ನಿನಗೆ ತೋರಿಸ್ತೀನಿ ಅಂತ ಹೇಳಿ. ಅವರ ಗುರುಗಳು ದೇವರನ್ನ ಕರ್ಕೊಂಡು ಕನಕದಾಸರ ಎದುರಿಗೆ ಬಂದಾಗ, ನೋಡಪ್ಪ ದೇವ್ರು ಬಂದಿದ್ದಾರೆ ಅಂತ ದೇವರಿಗೆ ಕೈ ಮುಗಿತಾನೆ ಕನಕದಾಸಪ್ಪ. ನಾನು ತುಂಬಾ ಆಸೆ ಇತ್ತು ದೇವ್ರಿಗೆ ನೋಡಿದ್ನಲ್ಲ ಅಂತ. ದೇವ್ರು ಹೇಳ್ತಾರೆ, ನನಗ್ ಕೈ ಮುಗಿಬೇಡ, ನಿನ್ನ ಗುರುಗಳಿಗೆ ಕೈ ಮುಗಿ. ಗುರುಗಳು ಹೇಳ್ತಾರೆ, ಇಲ್ಲ ಇಲ್ಲ ನನಗಲ್ಲ, ಇವ್ ದೇವ್ರು ದೊಡ್ಡವರಪ್ಪ, ದೇವ್ರಿಗೆ ಕೈ ಮುಗಿ ಅಂತ ಹೇಳಿ. ದೇವ್ರು ಹೇಳ್ತಾರೆ, ಗುರುಗಳಿಂದ ನಿನಗೆ ದೇವ್ರು ಸಿಕ್ಕಿದ್ದು, ಮತ್ತೆ ಗುರುಗಳಿಗೆ ನೀ ಯಾರ ಕರ್ಕೊಂಬಂದಿದ್ಯಾ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ, ಅದಕ್ಕೆ ನೀನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ಗುರುಗಳಿಗೆ. ಗುರು ದೊಡ್ಡವರ ದೇವ್ರು ದೊಡ್ಡವರ ಅಂತ ಹೇಳಿ ಅಲ್ಲಿಂದ ಗುರು ದೊಡ್ಡವರ. ಅದಕ್ಕೆ ಗುರು ಶ್ರೇಷ್ಠ ಅನ್ನೋದು. ದೇವರಿಗಿಂತ ಗುರು ದೊಡ್ಡದು ಅಂತ ದೇವ್ರು ಹೇಳ್ತಾರೆ, ಗುರುಗಿಂತ ದೇವ್ರ ದೊಡ್ಡದು ಅಂತ ಗುರು ಹೇಳ್ತಾನೆ. ಇಬ್ರು ದೊಡ್ಡವ್ರೆ, ಆದ್ರೆ ನಾವು ಗುರುವಿನ ಮುಖಾಂತರ ಹೋಗಿರ್ತೀವಿ ದೇವರ ಹತ್ರ. ಇದಕ್ಕೋಸ್ಕರ ಗುರು ಶ್ರೇಷ್ಠ. ಹೂವಿನ ಜೊತೆ ನಾರನ್ನು ಹೋಗುವ ಹಾಗೆ ಸುಮ್ನೆ ಹೂ ಸುರಿದ್ ಬಿಟ್ರೆ ಅದು ಸುಮ್ನೆ ಹೂ ಆಗುತ್ತೆ. ಒಂದು ದಾರದಿಂದ ಕಟ್ಟಿ ಒಂದು ಮಾಲೆ ಅಂತ ಹಾಕಿದಾಗ ಅದು ದಾರ ದೇವ್ರನು ಚಂದ ಅನಿಸ್ತಾನೆ, ದೇವ್ರಿಗೊಂದು ಹಾರ ಹಾಕಿದೀವಿ ಅನ್ಸುತ್ತೆ. ಸೊ ದೇವ್ರಿಗೆ ಬೇಕಾಗಿರೋದೇನು ಹೂವು, ದಾರ ಏನ್ ಬೇಕಾಗಿಲ್ಲ ಅವನಿಗೆ. ಆದ್ರೆ ದಾರ ಏನು ತಪಸ್ಸು ಮಾಡದೆ ಹೂವಿನ ಜೊತೆಗೆ ಹೋಗ್ಬಿಡಿ. ಅದಕ್ಕೆ ಹೇಳುದು ಸಜ್ಜನರ ಸಂಘವನ್ನು ಮಾಡು ಅಂತ ಹೇಳಿ. ಜೇನು ಸವಿದಂತೆ ಸಜ್ಜನರ ಸಂಘವನ್ನು ಮಾಡಿ. ಎಲ್ಲಿ ಅದಕ್ಕೆ ಹೇಳುದು, ನಿನ್ ಸಂಗತಿ ಹೆಂಗಿದೆಯಪ್ಪ, ನಿನ್ ಸಂಗತಿ ಚೆನ್ನಾಗಿಲ್ಲ ಅಂದ್ರೆ ನೀನ್ ಕೆಡ್ತೀಯ, ಒಳ್ಳೆ ಸಂಗತಿ ಮಾಡಿದ್ರೆ ನೀನ್ ಉದ್ಧಾರ ಆಗ್ತೀಯ. ಅದಕ್ಕೆ ಸಜ್ಜನರ ಸಂಘವನ್ನು, ಅದಕ್ಕೆ ಹೂವಿನ ಜೊತೆ ಸಂಘ ಮಾಡಿದ್ದಕ್ಕೆ ದಾರ ಭಗವಂತನ ಕೊರಳಲ್ಲಿ ವಿರಾಜಮಾನ ಹೋಗುತ್ತೆ. ಬೇರೆ ದಾರ ಭಗವಂತ ಹೋಗುದಿಲ್ಲ. ಆ ದಾರ ಅಂತ ಮಾಡಿದ್ರು ಅದಕ್ಕೊಂದ್ ಮತ್ ಬೇರೆ ಪವಿತ್ರ ಹೆಸರೇ.
ಬೇರೆ ಇದು ದಾರ ತಗೊಂಡ್ ನಾವು ದೇವ್ರಿಗೆ ಹಾಕ್ತೀವಿ ಯಾವತ್ತೂ ಹೇಳಂಗಿಲ್ಲ. ಆ ದಾರದಿಂದ ಹೂ ಪೋಣಿಸನ ಹಾಕಬೇಕು. ಹೌದು ಹೌದು. ಕಾಣೋದಿಲ್ಲ, ಆದ್ರೆ ಅದಕ್ಕೆಲ್ಲ ಕಾರಣ ದಾರಾನೇ. ಅದು ಒಂದು ಗುರುವಿನ ಮುಖಾಂತರನೇ ಹಾ, ಎಲ್ಲ ಹೋದಂಗೆನೆ ಆಗುತ್ತೆ ಅದು. ಗುರುವಿನ ಶಕ್ತಿ ತುಂಬಾ ದೊಡ್ಡದಿದೆ. ಮತ್ತೆ ಇದು ಲಲಿತಾ ಸಹಸ್ರನಾಮ ಎಲ್ಲ ನೀವು ಹೇಳ್ತೀರ? ನಾನು ಇಂಡಿಯಾಕ್ಕೆ ಬಂದ್ಮೇಲೆ ಅಲ್ಲಿಂದಾನೇ ನಾನು ಆನ್ಲೈನ್ ಅಲ್ಲಿ ಭಗವದ್ಗೀತೆಯನ್ನ ಹೇಳಲಿಕ್ಕೆ ಶುರು ಮಾಡಿದೆ. ಸೆಂಟ್ರಲ್ ಅಮೆರಿಕಾದಿಂದಾನೆ. ಕೋಸ್ಟಾರಿಕಾದಲ್ಲಿ ನನ್ನ ಮಗ ಇದ್ದಿದ್ದು. ನಾನು ಅಲ್ಲಿದ್ದಾಗನೇ ಅಲ್ಲಿರೋ ಇಂಡಿಯನ್ಸ್ಗೆ ನೀವು? ಇಲ್ಲ, ಇಂಡಿಯಾದ ಇಂಡಿಯನ್ಸ್ಗೆ. ಇಂಡಿಯಾದ ನಮ್ಮ ಇಂಡಿಯಾದಲ್ಲಿ ನಮ್ಮ ಏನ್ ಬಂಧು ಬಳಗ ಏನಿದೆಯಲ್ಲ, ಅದು ಗ್ರೂಪ್ ಹಾಗೆ ಒಂದ್ರಿಂದ ಬೆಳ್ಕೊಂತ ಹೋಗಿ ಅಲ್ಲಿಂದಾನೇ ನಾನು ಯೂಟ್ಯೂಬ್ ಅಲ್ಲಿ ಆನ್ಲೈನ್ ನಲ್ಲಿ ಒಂದು ಭಗವದ್ಗೀತೆಯನ್ನ ಹೇಳಿಕ್ ಶುರು ಮಾಡಿದೆ. ಟೈಮಿಂಗ್ ಸೆಟ್ ಆಗ್ಬೇಕಲ್ಲ, ಅಲ್ಲಿ ನಮಗೆ ಅಲ್ಲಿಗೆ ಕರೆಕ್ಟ್ 11:30 ಗಂಟೆ ಡಿಫ್ರೆನ್ಸ್. ಇಲ್ಲಿ ಈಗ ಮಧ್ಯಾಹ್ನ ಆಗಿದೆ ಅಂದ್ರೆ ಅಲ್ಲಿ ನಡುರಾತ್ರಿ, ಅಲ್ಲಿ ಬೆಳಿಗ್ಗೆ ಆಗಿದೆ ಅಂದ್ರೆ ಅಲ್ಲಿ ಸಾಯಂಕಾಲ. ಹಿಂಗಾಗಿ ಟೈಮಿಂಗ್ ಸೆಟ್ ಮಾಡ್ಕೋಬೇಕಲ್ವಾ. ನಾನು ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಹೇಳ್ತಿದ್ದೆ, ಇಲ್ಲಿ ಸಾಯಂಕಾಲ 6:30 ಆಗಿದೆ. ಇಲ್ಲಿ ಸಾಯಂಕಾಲ 6:30ಗೆ, ನನಗೆ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ. ಈ ರೀತಿ ನಾನು ಟೈಮ್ ಸೆಟ್ ಮಾಡ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಭಗವದ್ಗೀತೆ ಹೇಳ್ಬೇಕಲ್ವಾ, ಪವಿತ್ರತೆ ಒಂದು ಮನಸ್ಸು ಬರಲ್ಲ. ಹಿಂಗಾಗಿ ಸ್ನಾನ ಮಾಡಿ ಒಂದು ಭಗವದ್ಗೀತೆಯ ತರಗತಿಯನ್ನ ನಾನು ಅಲ್ಲಿಂದ ಶುರು ಮಾಡ್ತಾ ಇದ್ದೆ. ಅಲ್ಲಿ ತರಗತಿಯಲ್ಲಿ 20, 30, 40 ಹೀಗೆ ಸ್ವಲ್ಪ ಸೇರ್ತಾ 100-200 ಜನ ಆದ್ರು ಒಂದು ಗ್ರೂಪ್ ಅಲ್ಲಿ. ಆದ್ರೆ ಆವಾಗ ನಾನು ಅಷ್ಟು ಹೇಳ್ತಾ ಇಂಡಿಯಾಕ್ಕೆ ಬಂದ ಮೇಲೆ ಒಂದೇನೋ ಅವರಿಗೆ ಒಂದು ನಿಧಿ ಸಿಕ್ಕಾಗೆ ಆಗ್ಬಿಡ್ತು. ಇಲ್ಲಿ ಬಂದ ತಕ್ಷಣ, ಅಯ್ಯೋ ನೀವು ಅಲ್ಲಿಂದ ಹೇಳ್ತಾ ಇದ್ರಲ್ಲ, ನಾವು ನಿಮಗೆ ನೋಡಿದ್ದಿಲ್ಲ, ನಿಮ್ದು ವಾಯ್ಸ್ ಮಾತ್ರ ಕೇಳ್ತಾ ಇದ್ವಿ, ನಿಮಗೆ ನೋಡ್ಬೇಕು ನಾವು ಅಂತ ಹೇಳಿ ಇಂಡಿಯಾಕ್ಕೆ ನಾವು ಬಂದ ತಕ್ಷಣ ಎಲ್ಲರೂ ನಮ್ಮನ್ನ ಮಾತಾಡಿಸ್ಲಿಕ್ಕೆ ಅಂತಾನೆ ನಮ್ಮ ಮನೆಗೆ ಬಂದ್ರು. ಗ್ರೂಪಲ್ಲಿದ್ದವರು, ಭಗವದ್ಗೀತೆ ಗ್ರೂಪಲ್ಲಿದ್ದವರು. ಆವಾಗ ಆ ಸಂಖ್ಯೆ ಬೆಳೀತಾ ಈಗ 1024 ಒಂದು ಗ್ರೂಪ್ ಆಗಿ ಸೆಕೆಂಡ್ ಗ್ರೂಪ್ ಚಾಲು ಆಗಿದೆ. 1024 ಒಂದು ಗ್ರೂಪ್ ಅಲ್ಲಿ 1024 ಜನ ಇರ್ತಾರೆ. ಅದ್ರ ಮೇಲೆ ಅದು ತಗೊಳ್ಳೋದಿಲ್ಲ, ಸೆಕೆಂಡ್ ಗ್ರೂಪ್ ತಗೋಬೇಕಾಗುತ್ತೆ. ಇನ್ನೊಂದು ಗ್ರೂಪ್ ಮಾಡಿದ್ದೇನೆ, ಮತ್ತೆ ಆ ಗ್ರೂಪ್ ಅಲ್ಲೂ ಇರ್ತಾರೆ ಜನ. ನಾವು ಮತ್ತೆ ನಾವು ಭಗವದ್ಗೀತೆ ಆನ್ಲೈನ್ ನಲ್ಲಿ ಹೇಳುವಾಗ, ಈಗ ನಾನು ಹೇಳ್ತೀನಿ, ನೀವು ಕೇಳ್ತಾ ಇದ್ದೀರಾ, ನೀವು ಒಬ್ಬರೇ ಕೇಳೋದಿಲ್ಲ, ಜೊತೆಗೆ ಅತ್ತೆ ಇರ್ತಾರೆ, ಮಾವ ಇರ್ತಾರೆ, ಗಂಡ ಇರ್ತಾರೆ, ಮಕ್ಕಳು ಇರ್ತಾರೆ, ಅವ್ರದ್ದೊಂದು ಫ್ಯಾಮಿಲಿನೇ ಇರುತ್ತೆ. ಈ ರೀತಿ ನನಗೆ ಗೊತ್ತಿರ್ಲಿಲ್ಲ ಇದು. ಒಬ್ರು ಸೊಸೆ, ನಾನು ಅಲ್ಲಿದ್ದಾಗಲೇ ಒಂದು ಹೀಗೆ ಆನ್ಲೈನ್ ಕ್ಲಾಸ್ ತಗೊಳ್ಬೇಕಾದ್ರೆ ಮಾತಾಜಿ ಅಂತ ಹೇಳ್ತಾ ಇದ್ರು ಅವ್ರು ನನಗೆ. ಮಾತಾಜಿ ಅಂತ. ಅಪ್ಪ ನಾನು ಮಾತಾಜಿ ಅಲ್ಲ. ಇಲ್ಲಮ್ಮ, ನಾವು ಒಂದು ತಾಯಿ ತರ ಒಂದು ರೆಸ್ಪೆಕ್ಟ್ ಕೊಡೋದು, ನಿಮ್ಗೆ ಹೆಸರಿಡ ಹೇಳೋದು ಸರಿ ಅನ್ಸಂಗಿಲ್ಲ, ಚಿಕ್ಕಮ್ಮ ಮಾವಶಿ ಅದೆಲ್ಲ ಸರಿ ಅನ್ಸಂಗಿಲ್ಲ, ಮಾತಾಜಿ ಅಂದ್ರೆ ಒಂದು ರೆಸ್ಪೆಕ್ಟ್, ನಾನ್ ನಿಮಗ್ ಮಾತಾಜಿ ಅಂತೀವಿ. ಆಯ್ತಪ್ಪ, ನಿಮಗೆ ಏನ್ ಖುಷಿ ಆ ರೀತಿ ಕರೀರಿ. ಅವ್ರು ಅವಾಗ ಹೇಳ್ತಾ ಇದ್ರು, ಇಲ್ಲ ನಮ್ಮ ಮಾವರಿಗೆ ತುಂಬಾ ಹುಷಾರಿದ್ದಿದ್ದಿಲ್ಲ, ಅವರು ನೀವು ಭಗವದ್ಗೀತೆಯನ್ನ ಹೇಳುವಾಗ ಅವ್ರು ಪ್ರತಿದಿನ ಕುತ್ಕೊಂಡು ಕೇಳ್ತಾ ಇದ್ರು, ಅವ್ರ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಆಗಿದೆ. ಅಂದ್ರೆ ಭಗವದ್ಗೀತೆಯಲ್ಲಿ ಏನ್ ಬರುತ್ತೆ, ಮನುಷ್ಯನ ಜನ್ಮ ಎದಕ್ಕಾಯ್ತು, ಅವನಿಗೆ ಬರುವ ಆರೋಗ್ಯ ಅನಾರೋಗ್ಯದ ಕಾರಣ ಏನು, ಮನುಷ್ಯನ ಸ್ವಭಾವ, ಅವನ ಶ್ರೀಮಂತಿಕೆ ಆಗ್ಲಿ, ಬಡತನ ಆಗ್ಲಿ, ಸಂಬಂಧಗಳಾಗ್ಲಿ, ಎಲ್ಲ ಇದಕ್ಕೆ ಕಾರಣ ಏನು, ಕೃಷ್ಣ ಅದರಲ್ಲಿ ಏನು ಉದಾಹರಣೆ ಕೊಟ್ಟಿದ್ದಾನೆ, ಅದನ್ನೆಲ್ಲವನ್ನು ಹೇಳ್ತಾ ಬರುವಾಗ ಅವರು ಮಾವ ಅತ್ತೆಯವರು ಕುತ್ಕೊಂಡು ಕೇಳ್ತಾ ಇದ್ರಂತೆ. ಅದರಿಂದ ಅವರ ಆರೋಗ್ಯ ಸುಧಾರಣೆ ಆಯ್ತು ಅಂತ ಹೇಳಿದ್ರು. ಮತ್ತೆ ನಾನು ಇಲ್ಲಿ ಬಂದ ತಕ್ಷಣ ಒಬ್ರು, ಹೆಸರು ಹೇಳೋದಿಲ್ಲ ನಾನು, ಬೇರೆ ಊರಿನವರು, ಅವ್ರು ಬಂದ್ರು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರು ಬರೋವಾಗ ಒಂದು ಸೀರೆಗಿರೆ ಒಳ್ಳೆ ಸೀರೆ ತಗೊಂಡ್ ಬಂದ್ರು, ಕೈಯಲ್ಲಿ ಹಿಡ್ಕೊಂಡ್ ಬಂದ್ರು, ನಿಮಗೆ ಹಿಡ್ಕೊಂಡು ನಿಮಗ್ ಕೊಡ್ಲಿಕ್ಕೆ ಅಂತ ಹೇಳಿದ್ರು. ಬಂದು ತುಂಬಾ ಅಪ್ಪಿಕೊಂಡ್ರು, ಹತ್ರ ತುಂಬಾ ಪಾಪ. ನನಗೆ ಏನ್ ಕಾರಣನೇ ಗೊತ್ತಿಲ್ಲ, ಎದಕ್ ಹಿಂಗ್ ಮಾಡ್ತಾ ಇದ್ದಾರೆ ಅಂತಾನು ಗೊತ್ತಿಲ್ಲ. ನಿಧಾನವಾಗಿ ಕುಂದರ್ಸ್ಕೊಂಡು ಕೇಳಿದೆ, ಏನಮ್ಮ ಏನಾಯ್ತು ಅಂತ ಹೇಳಿ. ವಯಸ್ಸು ಚಿಕ್ಕಿದಿದೆ ಪಾಪ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಮತ್ತೆ ನೀವು ಈ ರಾಮಾಯಣ ಇದು ಭಗವದ್ಗೀತೆಯನ್ನ ಏನ್ ಹೇಳ್ತಾ ಇದ್ದೀರಲ್ಲ, ಇದರಿಂದ ನನ್ನ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಅಂದ್ರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಅಮ್ಮನಿಗೆ 2 ಮಕ್ಕಳು. ಅವರು ಎಲ್ಲ ಊರಿಗೆ ಹೋಗುವಾಗ ಸ್ಟೇಷನ್ಗೆ ಅಲ್ಲಿ ಅವ್ರ ಗಂಡ ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಿದ್ದಾರೆ. ತೀರ್ಕೊಂಡಾಗ ಈ ಅಮ್ಮನಿಗೆ ಒಂದೇ ಸಲ ಶಾಕ್ ಆಗ್ಬಿಡ್ತಲ್ಲ, ಹಾಗೆ ಎಕ್ದಮ್ ಶುಗರ್ ಏರ್ಬಿಟ್ಟಿದೆ, BP ಶುಗರ್ ಏರ್ಬಿಟ್ಟಿದೆ. ಇಷ್ಟು ಶುಗರ್ ಹೈ ಆಗಿದೆ ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋವು ಜೊತೆಗೆ ಇದು ಶುಗರ್ ಜೊತೆಗೆ
ಆ ಯಮ್ಮ ಒಂಥರ ಹಾಸಿಗೆ ಹಿಡಿದಷ್ಟು ಅವ್ರಿಗೆ ಆಘಾತ ಆಗ್ಬಿಟ್ಟಿತ್ತು ಮೆಂಟಲ್ ಅಪ್ಸೆಟ್ ಆಗ್ಬಿಡ್ತು. ಆಗ್ಬಿಟ್ಟಿತ್ತು. ಆವಾಗ ಅವರು ಅದು ಹೆಂಗ್ ಅವ್ರಿಗೆ ಲಿಂಕ್ ಸಿಕ್ಕಿದೆ. ಅವರು ಪ್ರತಿದಿನ ಭಗವದ್ಗೀತೆಯನ್ನ ಕೇಳ್ತಾ ಇದ್ರು. ಮನುಷ್ಯನ ಸಾವು ಹೇಗಾಗುತ್ತೆ, ಎದಕ್ಕೋಸ್ಕರ ಆಗುತ್ತೆ, ಮನುಷ್ಯನ ಸಾವಿನ ಹಿಂದಿರುವ ರಹಸ್ಯ ಏನು, ಅದನ್ನೆಲ್ಲ ನಾನು ಅವರಿಗೆ ವಿವರವಾಗಿ ಹೇಳ್ತಾ ಇರಬೇಕಾದ್ರೆ ಅವ್ರಿಗೆ ಅನಿಸ್ತು ಸಾವು ಒಂದು ಸಹಜ, ಅದು ಇದರಿಂದ ನಾವು ಇಷ್ಟ ಆಘಾತಕ್ಕೊಳಗಾದ್ರೆ ನಮ್ಮ ಪ್ರಕೃತಿನೂ ನಾವು ನೋಡ್ಕೋಬೇಕಲ್ಲ ಅಂತ ಹೇಳಿ ಆ ಭಗವದ್ಗೀತೆಯಿಂದ ಪರಿವರ್ತನೆಯಾಗಿ ಈಗ ನನ್ನ ಶುಗರ್ ಕಂಟ್ರೋಲ್ ಆಗಿದೆ, BP ಕಂಟ್ರೋಲ್ ಆಗಿದೆ.